ಬೆಳಗ್ಗೆ 4:30ರಿಂದ ನರಳಿ ಪ್ರಾಣ ಬಿಟ್ಟಿರೋದು ಒಂದು ಮಗು. ಮತ್ತೋರ್ವ ಮಗು ಆರುಷ್ ಹಾಗೂ ತಾಯಿ ಅಶ್ವಿನಿ ರಕ್ಷಣೆಗಾಗಿ ಹರಸಾಹಸ ಮುಂದುವರಿತಾ ಇದೆ. ಮಳೆ ಮಧ್ಯೆ ರಕ್ಷಣೆ ಮಾಡೋದೇ ಈಗ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗ್ಬಿಟ್ಟಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಉಳಿದವರ ಪ್ರಾಣಕ್ಕೂ ಆಪತ್ತು ಎದುರಾಗುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ರಕ್ಷಣೆ ಮಾಡ್ತಾ ಇದ್ದಾರೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ. ಬೆಳಗ್ಗೆ 4:30 ಅಷ್ಟೊತ್ತಿಗೆ ಈ ರೀತಿಯಾಗಿ ಗುಡ್ಡ ಮನೆ ಮೇಲೆ ಕುಸಿದಿದೆ ಅನ್ನುವಂಥ ಮಾಹಿತಿ ಸಿಗುತ್ತೆ. ಸಿಕ್ಕ ತಕ್ಷಣನೇ ಸ್ಥಳೀಯರು ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಸಿಬ್ಬಂದಿ ಈ ಕಾರ್ಯಾಚರಣೆ ಮಾಡ್ತಾ ಇರೋದು. ಸ್ಥಳೀಯರು ಮನೆ ಒಳಗೆ ಹೋಗಿ ಬಂದಿದ್ದಾರೆ, ಬಟ್ ಅವ್ರನ್ನ ಹೊರಗೆ ತರೋದಕ್ಕಾಗಿಲ್ಲ. ಅಚಾತುರ್ಯ ಆಗ್ಬಿಟ್ರೆ ಅನ್ನುವಂಥ ಒಂದು ಪ್ರಶ್ನೆ ಅವರಿಗೆ ಎದುರಾಗಿದೆ. ಹಾಗಾಗಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ ಅವರೆಲ್ಲ ಬಂದ ನಂತರ ಈ ಒಂದು ಟಾಸ್ಕ್ ಶುರುವಾಗಿದೆ. ಈಗ 8:37-38 ನಡೀತಾ ಇರುವಂಥ ಕಾರ್ಯಾಚರಣೆ ಇದು. ಅಂದರೆ 8.5 ತಾಸು ಮೇಲಾಯಿತು ಕಾರ್ಯಾಚರಣೆ ಶುರುವಾಗಿ. ಬಟ್ ಒಂದು ಮಗುವನ್ನು ಚಿಂತಾಜನಕ ಪರಿಸ್ಥಿತಿಯಲ್ಲಿ ಹೊರಗೆ ತೆಗೆದಿರೋದು. ಇನ್ನೊಂದು ಮಗು ಹಾಗೂ ತಾಯಿ ಇಬ್ಬರೂ ಕೂಡ ಈಗ ಒದ್ದಾಡ್ತಾ ಇದ್ದಾರೆ. ಯಾವಾಗ ಹೊರಗೆ ತೆಗಿತಾರಪ್ಪ ನಮ್ಮನ್ನ ಅಂತೇಳಿ. ತಾಯಿ ತನ್ನ ಮಗುವನ್ನು ಸಾವಿನ ದವಡೆಯಲ್ಲಿ ಇಬ್ಬರೂ ಕೂಡ ಇರೋದು ರಕ್ಷಣೆ ಮಾಡ್ಕೊಳ್ತಾ ಇದ್ದಾಳೆ. ತನ್ನ ಮಗು ಬದುಕಿದ್ರೆ ಸಾಕಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಕಾರ್ಯಾಚರಣೆ ಮುಂದುವರೆದಿದೆ. ಬಟ್ ತಕ್ಷಣಕ್ಕೆ ಆಗುವಂಥದ್ದಲ್ಲ. ಯಾಕೆಂದರೆ ಬೆಳಗ್ಗೆ ಮನೆ ಮೇಲೆ ಆ ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲೂ ಕೂಡ ಆ ಮಗು ಮತ್ತು ತಾಯಿಯನ್ನು ಹೊರಗೆ ತೆಗೆಯೋದಕ್ಕೆ ಬೇಕಾದಂಥ ಪರಿಕರಗಳು ಮನೆಯಲ್ಲಿರೋದಿಲ್ಲ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿನೇ ಅದಕ್ಕೆ ಬರಬೇಕಾಗುತ್ತೆ. ಅವ್ರು ಬಂದ ನಂತರವೂ ಕೂಡ ನೋಡಿ ಇಷ್ಟು ಸಮಯ ತೆಗೆದುಕೊಂಡ್ರೂ ಕಾರ್ಯಾಚರಣೆ ವಿಳಂಬ ಆಗ್ತಾ ಇದೆ. ಕಾರಣ ಅಲ್ಲಿನ ಜಾಗನೇ ಆಗಿದೆ, ಇಕ್ಕಟ್ಟಾದ ಜಾಗ. ಮತ್ತು ಅಲ್ಲಿ ಸ್ಲ್ಯಾಬ್ ಕುಸಿತ ಆಗಿರೋದ್ರಿಂದ ಅವುಗಳನ್ನು ಮೇಲಕ್ಕೆತ್ತಕ್ಕೆ ಹೋದರೆ ಮತ್ತೊಂದು ಕಡೆಯಿಂದ ಮಣ್ಣು ಕುಸಿತ ಆಗುತ್ತೆ ಅಥವಾ ಬೇರೆ ವಸ್ತುಗಳು ಅವ್ರ ತಲೆ ಮೇಲೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರನ್ನು ರಕ್ಷಣೆ ಮಾಡಬೇಕು ಅಂತ ಅಂದರೆ ಸಾಕಷ್ಟು ಸವಾಲಿನ ಕೆಲಸ ಆಗಿಬಿಟ್ಟಿದೆ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಸಿಬ್ಬಂದಿಗೆ. ಆರುಷ್ ಹಾಗೂ ಆರ್ಯನ್ ಅನ್ನುವಂಥ ಮಗುವನ್ನು ರಕ್ಷಣೆ ಮಾಡೋದಕ್ಕೆ ಆ ತಾಯಿ ಹರಸಾಹಸ ಪಟ್ಟಿದ್ದು. ನನ್ನ ಮಕ್ಕಳು ಬದುಕಿದ್ರೆ ಸಾಕಪ್ಪ ಅಂತೇಳಿ. ಆ ತಾಯಿಯೂ ಕೂಡ ಒಂದು ರೀತಿ ನಿತ್ರಾಣ ಪರಿಸ್ಥಿತಿಯಲ್ಲಿರುವಂಥದ್ದು ಅಶ್ವಿನಿ. ಈಗಾಗಲೇ ಅವ್ರ ಮನೇಲಿ ಇದ್ದಂಥವ್ರು ಒಟ್ಟು 6 ಜನ, ಅಂದರೆ ಒಂದು ಪೂರ್ಣ ಫ್ಯಾಮಿಲಿ ಏನಿದೆ ಅವ್ರ ಮನೇಲಿದ್ದಂಥ ಸಂದರ್ಭದಲ್ಲಿ ಈ ಒಂದು ಮನೆ ಮೇಲೆ ಗುಡ್ಡ ಕುಸಿತ ಆಗಿರೋದು. ಬೆಳಗಿನ ಜಾವ 4:15 ಈ ರೀತಿ ಘಟನೆ ಆಗ್ತಾ ಇದ್ದಂತೆ ಸ್ಥಳೀಯರು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ ಬಂದು ಅಲ್ಲಿ ಬೀಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ್ಯಂಬುಲೆನ್ಸ್ ಇದೆ, ವೈದ್ಯರ ತಂಡ ಇದೆ. ತಕ್ಷಣವೇ ಅವರನ್ನು ಹೊರಗೆ ತೆಗೆದ ತಕ್ಷಣ ಚಿಕಿತ್ಸೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ. ಬಟ್ ನೋಡಿ ಕಾರ್ಯಾಚರಣೆ ವಿಳಂಬ ಆಗ್ತಾ ಇದೆ. ಕಾರಣ ಆ ರೀತಿಯಾಗಿ ಸ್ಲ್ಯಾಬ್ ಟೆರೆಸ್ಸೇ ಕುಸಿತ ಆಗಿಬಿಟ್ಟಿದೆ. ಅವರು ತಲೆ ಮತ್ತು ಬಾಡಿ ಮೇಲೆ ಬಿದ್ದಿಲ್ಲ ನಿಜ, ಬಟ್ ಅಲ್ಲಿ ಒಂದು ಸ್ವಲ್ಪ ನೀವು ಶೇಕ್ ಮಾಡಿದ್ರೂ ಕೂಡ ತಲೆ ಮೇಲೇ ಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರನ್ನು ಹೊರಗೆ ತೆಗಿಬೇಕು ಅಂದರೆ ಒಂದು ಡ್ರಿಲ್ಲಿಂಗು, ಇನ್ನೊಂದು ಜಾಕ್ಗಳನ್ನ ಬಳಸಬೇಕಾಗತ್ತೆ. ಅವ್ರ ಸುತ್ತಮುತ್ತ ಏನು ವಸ್ತುಗಳು ಬಿದ್ದಿದ್ದಾವೆ ಅವೆಲ್ಲವನ್ನು ಕೂಡ ತೆರವುಗೊಳಿಸ್ಬೇಕಾಗತ್ತೆ. ಅವ್ರ ತಲೆ ಮೇಲೆ ಬೀಳದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಅಲ್ಲೊಂದು ಲಿಂಟನ್ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಅದೇನಾದರೂ ಅವ್ರ ಮೈ ಮೇಲೆ ಬಿತ್ತು ಅಂದರೆ ಸಾವೇ ಗತಿ. ಹಾಗಾಗಿ ಬಹಳ ಜಾಗರೂಕತೆಯಿಂದ ರಕ್ಷಣಾ ಕಾರ್ಯ ನಡೀತಾ ಇದೆ.